ಗಾಯ್ಸ್ ಎಲ್ಲರಿಗೂ ನಮಸ್ತೆ. ಬಹಳ ದಿನಗಳ ನಂತರ ಒಂದು ವಿಡಿಯೋ ಮಾಡಬೇಕಂತ ಅನ್ನಿಸ್ತಿದೆ. ಹಾಗಾಗಿ ಈ ವಿಡಿಯೋ ನಿಮಗಾಗಿ ಏನಿಲ್ಲ, ಹೊಸ ಟ್ರೆಂಡಿಂಗ್ ವಿಚಾರ. ತಮಿಳುನಾಡಿನಲ್ಲಿ TVK ಜೈಬೇರಿ ಸಿನಿಮಾ ನಟ ವಿಜಯ್ ಅದ್ಧೂರಿ ವಿಜಯೋತ್ಸವ. ಕೇವಲ ಪಕ್ಷ ಸ್ಥಾಪಿಸಿದ 2 ವರ್ಷಗಳಲ್ಲಿ ತಮಿಳುನಾಡಿನ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶ. ಬಹುಮತ ಸಿಗದಿದ್ರು ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಿರೋ ಕಾರಣ ರಾಜ್ಯಪಾಲರು ಅವ್ರನ್ನ ಆಹ್ವಾನಿಸಿದರೆ ಬಹುಮತ ಸಾಬೀತುಪಡಿಸಬೇಕಾಗುತ್ತೆ. ಸಾಬೀತುಪಡಿಸ್ತಾರೆ ಕೂಡ, ಅದೇನು ಸಮಸ್ಯೆ ಆಗಲ್ಲ. ಯಾಕಂದರೆ ಈ ಸಲ ಏನಾದರೂ ವಿಜಯ್ಗೆ ಮಿಸ್ ಆದರೆ ಏನು DMK AIDMK ಅವರು ಮತ್ತೆ ಸಮ್ಮಿಲನ ಆಗಿಬಿಟ್ಟು ಅವರು ಸಮ್ಮಿಲನ ಆಗಲ್ಲ, ಹಾವು ಮುಗಿಸಿ ಅಂತ ಎಲ್ಲ ಅಂದ್ಕೊಂಡಿದ್ದಾಗ್ಯೂ ಕೂಡ ಒಂದು ಚಾನ್ಸ್ ತಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆ ಥರ ಏನಾದರೂ ಅಕ್ರಮ ಸಂಬಂಧ ಮಾಡ್ಕೊಬಿಟ್ರೆ DMK AIDMK 100ಕ್ಕೆ 100 ಮುಂದಿನ ಬಾರಿಯ ಚುನಾವಣೆ ಏನಿದೆ 2031ನೇ ಇಸ್ವಿಯ ಚುನಾವಣೆ, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ TVK ಪಕ್ಷ 200ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಪಡೆದು ಧೂಳಿಪಟ ಮಾಡಿಕೊಡುತ್ತೆ ಸಂಪೂರ್ಣ ತಮಿಳುನಾಡಿನ ರಾಜಕೀಯವನ್ನು. ಸೊ ಈಗ ಮುಂದುವರೆದಂಗೆ ಇವತ್ತು ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂತ ಅಂದರೆ, ತಮಿಳುನಾಡಿನ ವಿಚಾರ ಆಯಿತು, TVK ಅದ್ಭುತವಾಗಿ ಒಂದು ವಿಜಯೋತ್ಸವ ಆಚರಿಸಿರೋದ್ರಿಂದ. ಸೊ ಪ್ರೆಸೆಂಟ್ ಏನು ಕಂಡೀಷನ್ ಅಂದರೆ, ಕರ್ನಾಟಕದಲ್ಲೂ ಈ ರೀತಿಯ ಒಂದು ಚಮತ್ಕಾರ ನಡೆದ್ಬಿಡುತ್ತೆ. ಕರ್ನಾಟಕದಲ್ಲಿ ಸಮರ್ಥವಾಗಿ ಈ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿ, ಈ ರೀತಿಯ ಒಂದು ಅಲೆ ಕ್ರಿಯೇಟ್ ಮಾಡಿ ವಿಜಯನ ಪಡಿತಕ್ಕಂಥ ಶಕ್ತಿ ಯಾರಿಗಿದೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಿದ್ದಾರೆ. ಈ ಎಲ್ಲ ಬದಲಾವಣೆಗಳು ಚರ್ಚೆಗಳಲ್ಲಿ ಮುಂಚೂಣಿಯಲ್ಲಿ ಚರ್ಚೆ ಬರ್ತಕ್ಕಂಥ ನಟ ಯಾರು ಅಂತಂದರೆ ರಿಯಲ್ ಸ್ಟಾರ್ ಉಪೇಂದ್ರ. ಸಿನಿಮಾಗಳ ಮುಖಾಂತರ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮದೇ ಆದ ಒಂದು ಮ್ಯಾನರಿಸಮು, ತಮ್ಮದೇ ಆದ ಒಂದು ಯೋಚನೆಗಳು, ತಮ್ಮದೇ ಆದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶೈಲಿಯಿಂದ ಸಿನಿಮಾ ಮಾಡೋದ್ರಲ್ಲಿ ಫೇಮಸ್ ಆಗಿರ್ತಕ್ಕಂಥ ಈ ಉಪೇಂದ್ರ ಅವ್ರನ್ನ ಕರ್ನಾಟಕದ ಜನ ನೆಕ್ಸ್ಟ್ ಈ ರೀತಿಯ ಒಂದು ಕ್ರೇಜ್ ಅನ್ನೋದು ಸಿಕ್ಕಿದ್ರೆ ಅದು ಕೇವಲ ಉಪೇಂದ್ರ ಅವರಿಗೆ ಅನ್ನೋ ಒಂದು ಯೋಚನೆನ ಅಥವಾ ಈ ರೀತಿಯ ಒಂದು ಆಸೆಗಳಿಂದ ಈ ಉಪೇಂದ್ರನ ಸುತ್ತಾ ಇದೆ. ಬಟ್ ರಿಯಾಲಿಟಿ ಬೇರೆ. ಉಪೇಂದ್ರ ಅವರಿಗೆ ಆ ರೀತಿಯ ಒಂದು ಕ್ರೇಜ್ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಇಲ್ಲ. ಉಪೇಂದ್ರ ಅವ್ರದ್ದು ಬರಿ ಹೋಳು ಅನ್ನೋ ಏನೋ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಕರೆಕ್ಟ್ ಆಗಿದೆ. ನೀವು ಉಪೇಂದ್ರ ಅವರ ಸಿದ್ಧಾಂತಗಳು, ಉಪೇಂದ್ರ ಅವರ ಈ ಒಂದು ಯೋಚನೆ, ಉಪೇಂದ್ರ ಅವರ ಒಂದು ಅವರದೇ ಆದ ಒಂದು ಶೈಲಿಯ ರಾಜಕೀಯ ವ್ಯವಸ್ಥೆನ ನಾವು ತುಂಬ ಹತ್ತಿರದಿಂದ ಗಮನಿಸಿದ್ರೆ ಈಸ್ ನಾಟ್ ಫಿಟ್ ಫಾರ್ ದಿಸ್ ರಾಜಕೀಯ. ಭಾರತ ಒಂದು ಬೃಹತ್ ಪ್ರಜಾಪ್ರಭುತ್ವ ದೇಶ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಕೂಡ ಒಂದು ಸುಸಂಸ್ಕೃತ, ಸಜ್ಜನ, ಸುಶಿಕ್ಷಿತರಿರ್ತಕ್ಕಂಥ ಒಂದು ರಾಜ್ಯ. ಯಾಕಂದರೆ ಈ ರಾಜ್ಯವನ್ನು ಮೈಸೂರು ರಾಜರಂತಹ ರಾಜರುಗಳೆಲ್ಲ ಆಳಿ, ವಿಜಯನಗರ ಸಾಮ್ರಾಜ್ಯ ಅಂತ ಮಹಾರಾಜರುಗಳೆಲ್ಲ ಆಳಿ, ಅತ್ಯಂತ ಹೆಚ್ಚಿನ ಒಂದು ವಿದ್ಯೆ, ಬುದ್ಧಿ, ಸಂಸ್ಕೃತಿ, ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ನಾಡು ಕನ್ನಡ ನಾಡು. ಈ ಕನ್ನಡ ನಾಡಿಗೆ ಉಪೇಂದ್ರ ಅವರ ಕೊಡುಗೆ ಏನು ಅಂತಂದರೆ, ಅವ್ರದ್ದು ಎಲ್ಲ ಒಂದು ಕಡೆ ಒಂದು ಇಂಟರ್ವ್ಯೂ ಇದೆ, ಯಾವುದು ಶಿವರಾಜ್ ಕುಮಾರ್ ಯಾವುದೋ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಇವರು ಒಂದು ಪ್ರಶ್ನೆ ಕೇಳ್ತಾರೆ ಶಿವರಾಜ್ ಕುಮಾರ್ ಉಪೇಂದ್ರ ಅವರಿಗೆ, ನೀವು CM ಆದರೆ ಫಸ್ಟ್ ಮಾಡೋ ಕೆಲಸ ಯಾವುದು ಅಂತ. ದಿಸ್ ಫೆಲೋ ಉಪೇಂದ್ರ ಏನು ಹೇಳ್ತಾರೆ, ನಾನು CM ಆದರೆ ಫಸ್ಟ್ ಮಾಡೋ ಕೆಲಸನೇ ವಿಧಾನಸೌಧಕ್ಕೆ ಬೀಗ ಹಾಕ್ಸ್ಬಿಡೋದು ಅಂತ. ಎಷ್ಟು ಆಶ್ಚರ್ಯ ಅನಿಸ್ಬಿಡುತ್ತೆ ಅಂತ ಅಂದರೆ, ವಿಧಾನಸೌಧಕ್ಕೆ ಬೀಗ ಹಾಕ್ಸೋದು ಅಂದರೆ ವಾಟ್ ಇಸ್ ದಟ್ ಮೀನಿಂಗ್? ಅಥವಾ ಆಡಳಿತ ಎಲ್ಲನೂ ಜನರ ಮುಂದಕ್ಕೆ ಎತ್ಕೊಂಡು ಹೋಗೋದು ಅಂತನಾ? ಅಥವಾ ವಿಧಾನಸೌಧದಲ್ಲಿ ಏನು ಒಂದು ಜಸ್ಟ್ ಬಿಕಾಸ್ ಆಫ್ ಈ ಮಂತ್ರಿಗಳು, ಈ ಶಾಸಕರು ಅಷ್ಟೇ ಇದ್ದಾರಾ? ಅಥವಾ ಈ ರಾಜ್ಯವನ್ನು ನಡೆಸ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇಲ್ವಾ? ಅಡ್ಮಿನಿಸ್ಟ್ರೇಟಿವ್ ವಿಂಗಲ್ಲಿ ಏನೇನು ಕೆಲಸ ಕಾರ್ಯಗಳು ನಡೀತಿರೋದು ಒಂದು ಸಣ್ಣ ಕಾನ್ಸೆಪ್ಟ್ ಇಲ್ಲ. ಅಫ್ಕೋರ್ಸ್ ಇದೊಂದು ಪ್ರಜಾಪ್ರಭುತ್ವ ದೇಶ. ಡೆಮಾಕ್ರಸಿಯಲ್ಲಿ ಪ್ರಜೆಗಳ ಆಳ್ವಿಕೆಗೆ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡಲಾಗಿದೆ. ಒಂದು ರಾಜಕೀಯ ವ್ಯವಸ್ಥೆ, ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ ಅನ್ನೋ ಒಂದು 3 ವಿಂಗ್ಗಳು ಕೆಲಸ ಮಾಡ್ತಿದ್ದಾವೆ. ಇದಕ್ಕೆ ನಿಮ್ಮಲ್ಲಿ ಗೌರವ ಇಲ್ಲ ಅಂದರೆ ಇಟ್ ಶೋಸ್ ದಟ್ ನಿಮ್ಮದು ಪ್ರಜಾಪ್ರಭುತ್ವ ಅಥವಾ ಸಂವಿಧಾನಕ್ಕೆ ನಿಮ್ಮ ಸಹಮತ ಇಲ್ಲ ಅಂದಂಗಾಯ್ತು. ಇದೆಲ್ಲ ಸಂವಿಧಾನದಲ್ಲಿ ಹೇಳಿದಾರಲ್ವ, ಪ್ರಜಾಪ್ರಭುತ್ವ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ ಎಲ್ಲ ವಿಚಾರಗಳನ್ನ ಪ್ರಜಾಪ್ರಭುತ್ವ ಅಷ್ಟು ಕ್ಲಿಯರ್ ಆಗಿ ಹೇಳಿರ್ಬೇಕಾದ್ರೆ ವಿ ಆರ್ ಗೋಯಿಂಗ್ ನಿಮ್ಮ ಮಾತಿನ ಅರ್ಥ ಏನು? ವಿಧಾನಸೌಧಕ್ಕೆ ಫಸ್ಟ್ ನಾನು ಬೀಗ ಹಾಕ್ಸ್ಕೊಡ್ತೀನಿ ಅಂದರೆ ಪ್ರಜಾಪ್ರಭುತ್ವ ನಂಬಿಕೆ ಇಲ್ಲ, ಸಂವಿಧಾನದ ಆಶಯಗಳಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಇನ್ನು ನಿಮ್ಮ ಕಾನ್ಸೆಪ್ಟ್ ಏನು? ಅಲ್ಲಲ್ಲಿ ಲೋಕಲ್ ಜನಗಳನ್ನ, ಅಲ್ಲಿಯ ಲೋಕಲ್ ಸಮಸ್ಯೆಗಳನ್ನು ಗುರುತಿಸೋದು, ಆ ಲೋಕಲ್ ಸಮಸ್ಯೆಗೆ ಅವರೇ ಪರಿಹಾರ ಕಂಡುಕೊಳ್ಳೋದು ಅನ್ನೋ ಒಂದು ಚಿಂತನೆ. ಇನ್ ದಟ್ ಮೀನಿಂಗ್ ಆಲ್ಸೋ ಆ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡೋಕ್ಕೊಂದು ಜಾಗ, ಆ ಜಾಗಕ್ಕೆ ಒಂದು ಪವಿತ್ರವಾದ ಹೆಸರು, ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ವಿಂಗು, ಅಲ್ಲಿ ಕಾರ್ಯಾಂಗ ವ್ಯವಸ್ಥೆ, ಆಮೇಲೆ ಅದನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕ ಒಂದು ನ್ಯಾಯಾಂಗ ವ್ಯವಸ್ಥೆ, ಇವೆಲ್ಲ ಇದು ಆ್ಯಕ್ಚುಲಿ ಇಟ್ಸ್ ಒಂದು ಕ್ಲಾರಿಟಿ ಇಲ್ದಿರ್ತಕ್ಕಂಥ ಒಂದು ವ್ಯೂ ಅಂತ ಅನಿಸ್ಬಿಡುತ್ತೆ.
ದಿವಂಗತ ಗುರುಪ್ರಸಾದ್ ಅವರು ಕೂಡ ಒಬ್ಬ ಶ್ರೇಷ್ಠ ಚಲನಚಿತ್ರ ನಿರ್ದೇಶಕರು. ಅವರು ಈ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷದ ಬಗ್ಗೆ, ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರ ಅಥವಾ ಚುನಾವಣೆಯಲ್ಲಿ ಇವರ ಯೋಚನೆಗಳೇನು, ಅವ್ರಿಗೆ ಯಶಸ್ಸು ಕಾಣಿಸ್ತಾರ ಅಂತ ಎಲ್ಲ ಒಂದು ಪ್ರಶ್ನೆ ಕೇಳಿದಾಗ ಗುರುಪ್ರಸಾದ್ ಕ್ಲಿಯರ್ ಆಗಿ ಹೇಳಿರ್ತಾರೆ, ಅವರು ಉಪೇಂದ್ರ ಅವರು ಹಿಟ್ ಅಂಡ್ ರನ್ ಕೇಸ್, ಅವರು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಬರಲ್ಲ. ಅವರು ಈ ಚುನಾವಣೆಯಲ್ಲಿ ಚುನಾವಣೆ ಸ್ಪರ್ಧಕ್ಕಂತ ಯೋಚನೆ ಇಲ್ಲ. ಅವ್ರ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಆ ಟೈಮಿಗೆ ಅದನ್ನು ಜನಗಳ ಮುಂದೆ ಇಂಪ್ಲಿಮೆಂಟ್ ಮಾಡಿ ಆ ಜನಗಳನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಿ ಹೌದಲ್ವಾ ಅನಿಸುವಂಥ ಒಂದು ಮನಸ್ಥಿತಿ ಅಷ್ಟೇ. ಆ ಥರ ಏನೋ ವ್ಯವಸ್ಥೆ ಇಲ್ಲ ಅವ್ರದ್ದು ಅಂತ ಒಂದು ಹೇಳಿದ್ದು ಒಂದು ವಿಡಿಯೋ ಇದೆ, ಅದು ಈಗಲೂ ಕೂಡ ನೆನಪಾಗ್ತಿದೆ. ಮುಂದುವರೆದು ಉಪೇಂದ್ರ ಅವ್ರನ್ನ ಇವಾಗಲೂ ಕೇಳಿ, ಸರ್ ನೀವು ತಮಿಳುನಾಡಲ್ಲಿ ವಿಜಯ್ ಅವರು TVK ಪಕ್ಷದ ಸಂಪೂರ್ಣ ಹ್ಯಾಂಗ್ ಮಾಡಾಕಿದ್ದಾರೆ, ನೀವು ನೆಕ್ಸ್ಟ್ ನಿಮ್ಮನ್ನು ನೋಡ್ತೀವಿ ಅಂತಂದರೆ ನನ್ನನ್ನು ಆ ಥರ ನೋಡಬೇಡಿ, ನನ್ನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಒಂದು ಮಾತನ್ನ ಇತ್ತೀಚಿನ ನಾವು ವಿಡಿಯೋಗಳೆಲ್ಲ ಅದನ್ನು ನೋಡ್ತೇವೆ. ಯಾಕೆ ಈ ಜನಗಳೆಲ್ಲ ಅವರಿಂದ ಬಿದ್ದಿದ್ದಾರೆ ಅನ್ನೋದು ಬಗ್ಗೆ ನಮಗೆ ಐಡಿಯಾ ಬರ್ತಿಲ್ಲ. ಯಾಕಂದರೆ ಅವ್ರದ್ದು ಒಂದು ರೀತಿಯ ನಿಜವಾಗ್ಲೂ ಗುರುಪ್ರಸಾದ್ ಅವರು ಹೇಳಿದ ಮಾತನ್ನ ಮತ್ತೊಮ್ಮೆ ನಾವು ಪ್ರಸ್ತಾಪ ಮಾಡೋದಾದರೆ ಹಿಟ್ ಅಂಡ್ ರನ್ ಕೇಸ್ ಅವರು. ಯಾಕಂದರೆ ನೋಡಿ, ಈ ಯಾವುದೋ ಒಂದು ಮೊನ್ನೆ ಒಂದು ಕನಕೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು, DK ಶಿವಕುಮಾರ್, DK ಸುರೇಶ್ ಅವರು ಮಾಡ್ತಿದ್ದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳ್ತಾರೆ ಏನಂತ, ನಾನು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೂ ಬರಬೇಕಾದ್ರೆ ನಾನು ಯಾವುದೋ ಫಾರಿನಲ್ಲಿ ಓಡಾಡ್ತೀನಿ ಅನ್ನೋ ಅಷ್ಟು ಅಭಿವೃದ್ಧಿ ಆಗಿಬಿಟ್ಟಿದೆ, ಅಷ್ಟು ಬಿಲ್ಡಿಂಗ್ಗಳು, ಕಟ್ಟಡಗಳು ಅಷ್ಟು ಅದ್ಭುತವಾಗಿ ನಮ್ಮನ್ನು ಕೈ ಬೀಸ್ಕರಿತಿದೆ, ಡೆವಲಪ್ಮೆಂಟಿಗೆ ಇವರಂಥ ಪಾಲಿಟಿಷಿಯನ್ಸ್ ಬೇಕು, ಜೈ DK ಶಿವಕುಮಾರ್, ಜೈ DK ಸುರೇಶ್ ಅಂತ ಹೇಳ್ತಾರೆ. ಮೀನ್ವೈಲ್ ಇದ್ರ ಅರ್ಥ ಏನು ಸೂಚಿಸುತ್ತೆ ಅಂದರೆ ಇಟ್ ಈಸ್ ದಟ್ ಅವರು ಒಪ್ಕೊಂಡಿದ್ದಾರೆ, ಇದನ್ನು ಈ ಥರ ಪರಿಸ್ಥಿತಿನೂ ಕೂಡ ಒಪ್ಕೊಂಡಿದ್ದಾರೆ. ಈ ಥರ ಪರಿಸ್ಥಿತಿಲಿ, ರಾಜಕೀಯ ಪರಿಸ್ಥಿತಿಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ, ಒಂದು ದೊಡ್ಡ ಸಭೆಯಲ್ಲಿ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಏನೇನೋ ಸಮಸ್ಯೆಗಳಿದೆ ಅಂತೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು, ಅಂದರೆ ಆ ಸಂದರ್ಭಕ್ಕೆ ಏನಿದೆ ಅಷ್ಟನ್ನಷ್ಟೇ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರೋರು. ಯು ಡೋಂಟ್ ಕಂಪೇರ್ ಉಪೇಂದ್ರ ಟು TVK ವಿಜಯ್ ಒಂದು ಹ್ಯೂಜ್, ಅದು ಸಂವಿಧಾನದ ಆಶಯ ಹೇಗಿದೆ, ಸಂವಿಧಾನದ ನಡೆಗಳೇನು, ಒಂದು ರಾಜಕೀಯ ಪರಿಸ್ಥಿತಿ ಹೇಗೆ, ರಾಜಕೀಯ ಸಿದ್ಧಾಂತಗಳು ಹೇಗೆ, ಒಂದು ರಾಜಕೀಯ ಪಕ್ಷದಲ್ಲಿ ಹೇಗಿರಬೇಕು, ರಾಜಕೀಯ ಪಕ್ಷ ಜನಗಳನ್ನ ಹೇಗೆ ಮನಸ್ಸು ಮುಟ್ಟಬೇಕು, ಜನಗಳ ಮನಸ್ಸು ಮುಟ್ಟಿ ಅದ್ರ ಮುಖಾಂತರ ನಾವು ಹೇಗೆ ಒಂದು ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಒಂದು 2 ವರ್ಷದಿಂದ ಪಕ್ಷ ಕಟ್ಟಿದ್ರು ಕೂಡ ತುಂಬ ವರ್ಷಗಳ ಮುಖಾಂತರ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಈಸ್ ರೈಟ್. ಅಟ್ ದ ಸೇಮ್ ಟೈಮ್ ಈ ಉಪೇಂದ್ರ ಅವರು ಕೂಡ ಇದ್ದಾರೆ ಸಾರ್ವಜನಿಕ ಜೀವನದಲ್ಲಿ. ಆದರೆ ಆ ಟೈಮಿಗೆ ಏನು ಬರುತ್ತೆ ಅಷ್ಟೇ. ಇತ್ತೀಚಿನ ಯಾವ ಸಿನಿಮಾನು ಕೂಡ ಅವ್ರಿಗೆ ಸೂಪರ್ ಡೂಪರ್ ಇಟ್ಟೇನಲ್ಲ. ಬಂದಂಥ ಸ್ಟಾರ್ಟಿಂಗ್ ಉಪೇಂದ್ರ, ದೆನ್ ಮತ್ತು ಇನ್ನೊಂದು ಯಾವುದೋ ಒಂದು 2-3 ಸಿನಿಮಾಗಳು ಅವರ ಒಂದು ದೃಷ್ಟಿಕೋನದಲ್ಲಿ ಮಾಡಿದಂಥ ಸಿನಿಮಾಗಳು ಏನಂತ ಅಂದರೆ ರಿಯಲ್ ಲೈಫಲ್ಲಿ ಹೇಗಿದೆ ಅದನ್ನು ತೋರಿಸ್ತಿದ್ದಾರೆ. ಇದು ಮನುಷ್ಯನ ಜೀವನ, ಇದು ಮನುಷ್ಯನ ಜೀವನ ಪದ್ಧತಿ, ಅವ್ನು ಒಳಗೊಂದು ಮಾತಾಡ್ತಾನೆ, ಹೊರಗೊಂದು ಮಾತಾಡ್ತಾನೆ ಅನ್ನೋದನ್ನೆಲ್ಲ ಇಟ್ಕೊಂಡು ಮಾಡಿದಂಥ ಸಿನಿಮಾಗಳು ಎಲ್ಲ ಒಂಥರ ರಾ ಅನ್ನಿಸ್ದಾಗ ಪೀಪಲ್ಸ್ ಅದನ್ನು ರಿಸೀವ್ ಮಾಡ್ಕೊಂಡಿದ್ರು ಅಷ್ಟೇ, ತುಂಬ ಈಸಿಯಾಗಿ ರಿಸೀವ್ ಮಾಡ್ಕೊಂಡಿದ್ರು. ಅದನ್ನು ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಮೆಸೇಜ್ ಕೊಡ್ತಕ್ಕಂಥ ಸಂದೇಶ ಏನಿಲ್ಲ. ಇದು ಯಾವುದೋ ಫಾರಿನ್ ಕಲ್ಚರು, ಇಲ್ಲಿಯ ಕಲ್ಚರು, ಇಲ್ಲಿ ಪೊಲಿಟಿಷಿಯನ್ ಹೆಂಗಿರ್ತಾನೆ, ಇದೆಲ್ಲ ಜನ ನೋಡಿರೋದನ್ನೇ ತೆರೆ ಮೇಲೆ ತಂದಾಗ ಹೌದಲ್ವಾ ಅಂತ ಒಂದು ಕ್ಷಣ ಕನ್ಫ್ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇರೋದ್ರಿಂದ ಈ ಸಕ್ಸಸ್ ಇನ್ ದಟ್ ಮೂವೀಸ್ ಓನ್ಲಿ. ಮೋರ್ ದೆನ್ ದಟ್ ಈಸ್ ನಥಿಂಗ್ ಗಿವನ್ ಟು ದ ಸೊಸೈಟಿಗೆ ಏನು ಕೊಟ್ಟಿದ್ದಾರೆ ಅವರು? ಏನು ಪುಕ್ಸಟ್ಟೆ ಮಾತುಗಳನ್ನ ಪುಕ್ಸಟ್ಟೆ ವಿಚಾರಗಳನ್ನ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಅವ್ರದ್ದು, ಉಪೇಂದ್ರ ಅವ್ರದ್ದು. ಈ ದೇಶ ತನ್ನದೇ ಆದ ಒಂದು ಸಂಸ್ಕಾರ, ಸಂಸ್ಕೃತಿ, ಸಂವಿಧಾನ, ಈ ಸಂವಿಧಾನದ ಆಶಯಗಳು, ಸಂವಿಧಾನದ ಹಕ್ಕು, ಸವಲತ್ತುಗಳು ಇವೆಲ್ಲ ಒಂದು ಸಂವಿಧಾನದಲ್ಲಿ ತಿದ್ದುಪಡಿಯಾಗಿ ಕ್ಲಿಯರ್ ಆಗಿದೆ. ನಾನು ಉಪೇಂದ್ರ ಅವ್ರನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಈಸ್ ದ ಸಂವಿಧಾನ ವಿರೋಧಿ. ಸಂವಿಧಾನದ ಆಶಯಗಳು, ಸಂವಿಧಾನ ಹೇಳಿರ್ತಕ್ಕಂಥ ದೇಶ ಹೆಂಗೆ ನಡಿಬೇಕು, ರಾಜ್ಯ ಹೆಂಗೆ ನಡಿಬೇಕು, ರಾಜ್ಯಾಂಗದ ವ್ಯವಸ್ಥೆ ಹೆಂಗೆ, ಕಾರ್ಯಾಂಗದ ವ್ಯವಸ್ಥೆ ಹೇಗೆ, ಇದ್ರ ಬಗ್ಗೆ ಇದನ್ನೇ ಅಪೋಸ್ ಮಾಡಿ ಇದನ್ನು ಸಂಪೂರ್ಣ ತಳಕ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್. ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡಿ ಅವರ ವಿಚಾರಗಳನ್ನ ಪುಷ್ಟಿ ಮಾಡಿ ಈಸ್ ಸಪೋರ್ಟಿಂಗ್ ಹಿಮ್. ಸಮ್ಟೈಮ್ಸ್ ಇಲ್ಲಿ ಕಾಂಗ್ರೆಸ್ಗೆ ಬರ್ತಾರೆ, DK ಶಿವಕುಮಾರ್ ಸಪೋರ್ಟ್ ಮಾಡ್ತಾರೆ. ಇವರು ಎರಡೂ ಪಕ್ಷಗಳು ಸ್ವಲ್ಪ ಎಲ್ಲರ ವೀಕ್ ಆದಾಗ, ಎಲ್ಲರ ಸ್ಟ್ರಾಂಗ್ ಆದಾಗ ಆ ಪಾಯಿಂಟ್ಗಳನ್ನ ಇಟ್ಕೊಂಡು ನಾನೇನೋ ಮಾಡ್ತೀನಿ ಅಂತ ಹೇಳಿ ಜನಗಳನ್ನ ಡೈವರ್ಟ್ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಮನುಷ್ಯ, ವ್ಯಕ್ತಿ ಅಂತ ಅನ್ಸುತ್ತೆ. ನಥಿಂಗ್ ಪ್ರಜಾಕೀಯ. ವಾಟ್ ಇಸ್ ದ ಪ್ರಜಾಕೀಯ? ಪ್ರಜೆಗಳು ಏನಾದರೂ ಆ ರೀತಿ ಅಥವಾ ಒಂದು ವ್ಯವಸ್ಥೆ ಬೇಡವೇನ್ರಿ? ಒಬ್ಬ ಮುಂದೋಳ ಅಥವಾ ನಾಯಕತ್ವ ಬೇಡವೇನ್ರಿ? ಯಾವುದೋ ಒಬ್ಬ ಇಲ್ಲಿ ಸಮ್ ಪೀಪಲ್ ಸ್ಟ್ರಗಲಿಂಗ್ ಫಾರ್ ಸಮ್ ಇಶ್ಯೂಸ್ ಅಂತ ಅನ್ಕೊಳ್ಳೋಣ. ಆ ಇಶ್ಯೂಗೆ ನಾನು ಮಾರ್ಕ್ ಮಾಡ್ತೀನಿ ಇದು ನನ್ನ ಸಮಸ್ಯೆ ಇದೆ ಅಂತ. ಬೆಳಗ್ಗೆ ಹೋಗಿ ನಾನು ಒಬ್ಬನಲ್ಲಿ ಟೆಂಟ್ ಹೊಡೋಕೆ ಕೂತ್ಕೊಂಡ್ರೆ ಹುಚ್ಚ ಅಂತಾರೆ. ಅದ್ರ ಜೊತೆ ಈ ಇಶ್ಯೂನ ಡಿಸ್ಕಷನ್ ಮಾಡೋಕ್ಕೆ, ಇಶ್ಯೂ ಬಗ್ಗೆ ಮಾತಾಡೋಕ್ಕೆ ವಿ ಹ್ಯಾವ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್. ಆ ಸ್ಟೇಜಲ್ಲಿ ನೀವೆಲ್ಲ ಚರ್ಚೆ ಮಾಡಬೇಕು. ಒಂದು ಸಂಘಟನಾತ್ಮಕದ ಹೋರಾಟ ಇರಬೇಕು, ಒಂದು ಸಂಘಟನೆ ಇರಬೇಕು. ಆ ಸಂಘಟನೆ ಜೊತೆ ಕೈ ಜೋಡಿಸ್ಬೇಕು. ಅಲ್ಲಿ ಒಳಿತು ಕೆಡುಕುಗಳ ಚರ್ಚೆ ಆಗಬೇಕು, ವಾದ ವಿವಾದಗಳಾಗಬೇಕು. ಬಟ್ ಫೈನಲಿ ಜನಗಳಿಗೆ ಎಸ್ ಈಸ್ ರೈಟ್ ಅಥವಾ ದಿಸ್ ಇಸ್ ರಾಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಹೋಗಬೇಕು. ದಟ್ ಈಸ್ ಈ ಸೊಸೈಟಿಲಿ ನಡ್ಕೊ ಬಂದಿರತಕ್ಕಂಥ ವಿಚಾರ. ನಾವೇನು ಮಾಡ್ತಿದ್ದೀವಿ?
ಅದನ್ನೇ ಮುಂದುವರ್ಸ್ಕೊಂಡು ಬರ್ತಿದ್ವಿ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ಬೋದು ಜಾತಿ ಧರ್ಮ ಆಧಾರಿತ ರಾಜಕಾರಣ ಮಾಡ್ತಿದ್ದಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಸಮ್ ಪೀಪಲ್ ಬಿಕಾಸ್ ಜನಗಳ ಮನಸ್ಥಿತಿನೂ ಹಾಗೆ ಇದೆ. ಜನಗಳು ನಮ್ಮ ಜಾತಿಯವನು ನಮ್ಮ ಧರ್ಮದವನು ಅಂತಂದ್ರೆ ಒಂದು ವಿಶೇಷವಾಗಿ ನೋಡ್ತಾನೆ, ಅಥವಾ ಯಾವ ರಾಜಕೀಯ ಪಾರ್ಟಿ ಯಾವ ರಾಜಕೀಯ ವ್ಯಕ್ತಿ ಒಂದು ಜಾತಿನ ಅವನು ಏನ್ ಮಾಡ್ತಿದ್ದಾನೆ, ಅವ್ರನ್ನ ಮನವೊಲಿಸ್ತಿದ್ದಾನೆ, ಅವ್ರ ಜೊತೆ ಇದ್ದಾನೆ ಅಂತ ಅನಿಸ್ದಾಗ ದಟ್ ಪರ್ಟಿಕ್ಯುಲರ್ ಜಾತಿ ಮತ್ತೆ ಅಥವಾ ಧರ್ಮ ಆ ವ್ಯಕ್ತಿ ಕಡೆಗೆ ಸಂಪೂರ್ಣವಾಗಿರುತ್ತೆ. ಅಹಿಂದ ಕೋಮು ಈ ರೀತಿಯ ಸಮಸ್ಯೆಗಳಿದಾವೆ. ಅದಿದ್ದಾಗ್ಯೂ ಕೂಡ ಎಲ್ಲೋ ಒಂದು ಸಿಸ್ಟಮ್ ಅಲ್ಲಿ ಒಂದು ಸಮಸ್ಯೆ ಬಂತು, ಒಂದು ಇಶ್ಯೂ ಬಂತು ಅಂದಾಗ ಅದನ್ನ ಸಂಘಟನಾತ್ಮಕವಾಗಿ ಒಂದು ಆರ್ಗನೈಸ್ಡ್ ಆಗಿ ಕುತ್ಕೊಂಡು ಪ್ರೊಟೆಸ್ಟ್ ಮಾಡಿ ಪ್ರತಿಭಟಿಸಿ ಅವೆಲ್ಲ ಮಾಡಿದಾಗ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಒಂದು ಸೊಲ್ಯೂಷನ್ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ನೀನು ಪ್ರಜಾಕೀಯದ ಅಡಿಯಲ್ಲಿ ನೀನು ಒಬ್ಬನೇ ಕುತ್ಕೊಂಡು ಡಿಸೈಡ್ ಮಾಡು, ನೀನೇ ಅದಕ್ಕೆ ರಾಜ, ನೀನೇ ಅದನ್ನ ಲೋಕ ಸಮಸ್ಯೆಗಳು ನಿನಗೆ ಮಾತ್ರ ಗೊತ್ತು ಅಂತ ಅಂದ್ರೆ ವಾಟ್ಸ್ ದಟ್. ನನ್ನಿಂದ ಎಕ್ಸ್ಪೆಕ್ಟೇ ಮಾಡಬೇಡಿ ವಿಜಯ್ ತರದ ಒಂದು ಸಮಸ್ಯೆ ಅದು ಬೇರೆ ನೋಡ್ಕೊಳ್ಳಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ. ಅಫ್ಕೋರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ ಇಲ್ಲ. ಯಾರೋ 4 ಜನ ಸ್ವಲ್ಪ ಏನೋ ತುಂಬಾ ಓದಿರೋ ಜನಗಳು ಯಾರು ಇದ್ದಾರೆ, ಅವ್ರು ಸ್ವಲ್ಪ ನಿಮ್ಮ ಹತ್ರ ಬಂದು ಮಾತಾಡ್ತಿದ್ದಾರೆ. ನೀವು ಬನ್ನಿ, ನಿಮ್ಮಲ್ಲಿ ಸ್ಟೆಬಲ್ ಇದೆ, ನಿಮ್ಮಲ್ಲಿ ಸ್ಟ್ಯಾಮಿನಾ ಇದೆ, ನೀವು ಅದಕ್ಕೆ ಫಿಕ್ಸ್ ಇದ್ದೀರಿ ಅಂತ. ಬಟ್ ಮೋಸ್ಟ್ ಆಫ್ ಪೀಪಲ್ ನೆವರ್ ಎಕ್ಸ್ಪೆಕ್ಟ್. ಉಪೇಂದ್ರ ಅವ್ರನ್ನ ಗಿಲ್ಲಿಗೂ ಉಪೇಂದ್ರ ಅವ್ರಿಗೂ ಎಲೆಕ್ಷನ್ ನಿಲ್ಲಿಸಿದ್ರೆ ಗಿಲ್ಲಿ 100% ಗೆಲ್ತಾನ್ರಿ. 2025-26ನೇ ಇಸ್ವಿ ಏನಿದೆ, ಇಸ್ವಿನಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಒಂದು ಕ್ರಾಂತಿನೇ ಎಬ್ಬಿಸ್ತಂತ ಇಬ್ಬರು ನಟರ ಇದ್ರೆ ಅದು ಕರ್ನಾಟಕದಲ್ಲಿ ಗಿಲ್ಲಿ, ತಮಿಳುನಾಡಲ್ಲಿ ದಳಪತಿ ವಿಜಯ್. ಗಿಲ್ಲಿ ನೋಡ್ರಿ ಒಂದು ಪ್ರೋಗ್ರಾಮ್ ಹೋಗಿದ್ದ, ಆ ಪ್ರೋಗ್ರಾಮ್ನ ಹೇಗೆ ಗೆಲ್ಲಬೇಕು, ಆ ಗೆಲ್ಲಕ್ಕೆ ನಾನು ಏನೆಲ್ಲ ಸ್ಟ್ರಾಟಜಿ ಮಾಡಬೇಕು, ಅದನ್ನ ನಾನು ಯಾವ ರೀತಿ ಸಂಘಟನೆ ಮಾಡಬೇಕು, ಅಭಿಮಾನಿಗಳನ್ನ ಹೆಂಗೆ ಗಳಿಸ್ಬೇಕು, ಅದನ್ನ ಗಳಿಸಿದ ಅಭಿಮಾನಿಗಳನ್ನ ಹೆಂಗೆ ಓಟಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಎಷ್ಟು ಸೂಪರ್ ಸ್ಟ್ರಾಟಜಿ ಮಾಡಿದ್ರಿ ಗಿಲ್ಲಿ. 50 ಲಕ್ಷ ಜನ ಅವ್ರಿಗೆ ಓಟ್ ಹಾಕಿ 50 ಕೋಟಿ ಓಟ್ಗಳಿಂದ ಕರ್ನಾಟಕ ರಾಜ್ಯದ ಒಂದು ಸಾಮಾನ್ಯ ರಿಯಾಲಿಟಿ ಶೋನಲ್ಲಿ ವಿನ್ ಆದಂತ ಒಬ್ಬ ವ್ಯಕ್ತಿ. ಇವತ್ತು ಉಪೇಂದ್ರ ಅವರಿಗೆ ಈ ರೀತಿ ಒಂದು ಶಕ್ತಿ ಇದೆಯಲ್ರಿ. ಉಪೇಂದ್ರ ವರ್ಸಸ್ ಗಿಲ್ಲಿ ಅಂತ ಬಂದ್ರೆ ಅಬ್ಸಲ್ಯೂಟ್ಲಿ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಆ ರೀತಿಯ ಒಂದು ಶಕ್ತಿ ಇದೆ. ಸೊ ಇಷ್ಟು ಹೇಳ್ತಾ ಇವತ್ತು ಒಂದು ಏನು ಯೋಚನೆಗಳಿದೆ, ಒಂದು ವಿಜಯನ ಹಾದಿಯಲ್ಲಿ ಉಪೇಂದ್ರ ನೋಡ್ಕೊಂಥದ್ದು ಒಂದು ಅಸಂಬದ್ಧ ಹೇಳಿಕೆ. ಅವ್ರದ್ದು ಇಷ್ಟೇ, ಒಂದು ಕಂಟೆಂಟ್ ಮಾಡ್ತಾರೆ, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಆ ಟೈಮಿಗೆ ಜನಗಳು ಏನು ಕನ್ಫ್ಯೂಸ್ ಮಾಡೋಕೆ ಮಾಡ್ತಾರೆ, ಸಿನಿಮಾನೋ ಏನೋ ಮಾಡ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸೋದು ಅಥವಾ ಜನಗಳಿಗೆ ಸರಿಯಾದ ದಾರಿ ಹೇಳೋದನ್ನು ಮಾಡ್ತಾರೆ, ಆ ಕ್ಷಣಕ್ಕೆ ಎದ್ದೋಗ್ತಾರೆ. ಬಿಟ್ರೆ ವಿ ಡೋಂಟ್ ಎಕ್ಸ್ಪೆಕ್ಟ್, ನಾವು ಅವರಿಂದ ಇದು ನಿರೀಕ್ಷೆ ಮಾಡ್ಬೋದು, ನಿರೀಕ್ಷೆ ಮಾಡೋ ಸಾಧ್ಯನೂ ಇಲ್ಲ. ಯಾಕಂದರೆ ಈ ಆ್ಯಂಟಿ ಡೆಮೋಕ್ರೆಟಿಕ್ ಮೆಂಟಾಲಿಟಿ ಇದ್ದಾರೆ, ಅವರು ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಮೆಂಟಾಲಿಟಿ ಇದ್ದಾರೆ. ಇಷ್ಟೆಲ್ಲ ಕಂಟೆಂಟ್ಗಳನ್ನ ಹೇಳ್ತಾ ಇವತ್ತು ವಿಜಯ್ ಅವರು ವಿಜಯ ಪತಾಕಿನ ಹಾಸಿ ತಮಿಳುನಾಡಿನಾದ್ಯಂತ ಅಷ್ಟೇ ಅಲ್ಲದೆ ಭಾರತ ದೇಶದಾದ್ಯಂತ ಒಂದು ಆರ್ಗನೈಸ್ಡ್ ಟೀಮ್ ಮಾಡಿಕೊಂಡು ಯಾವುದೋ ಒಂದು ಕೆಲಸ ಮಾಡ್ತೀನಿ ಅಂತ ಹೋದರೆ ಡೆಫಿನೆಟ್ಲಿ ದೇರ್ ಇಸ್ ಎ ಸಕ್ಸಸ್ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ವಿಜಯ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, TVK ಪಕ್ಷ ಏನೋ ಇರ್ಬೋದು, ಏನೆಲ್ಲ ಪ್ರಣಾಳಿಕೆಗಳಲ್ಲಿ ಅದು ಏನೇನೋ ಪಾಯಿಂಟ್ ಇರ್ಬೋದು, ಬಟ್ ಎಲ್ಲರೂ ಅದೇ ಮಾಡಿರೋದು. ಬಟ್ ನೀನು ಮಾಡಿ ಅದನ್ನ ಓಟಾಗಿ ಪರಿವರ್ತಿಸ್ಕೊಂಡು ಹೆಂಗೆ ಗೆದ್ದೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ ವಿದ್ಯಾವಂತರು ಮುಂದೆ ಬರಬೇಕು. ವಿದ್ಯಾವಂತರು ಬಂದಷ್ಟು ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ಒಂದು ನಿಜ ಸಾರ್ವಜನಿಕ ಜೀವನ ವ್ಯವಸ್ಥೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಯಾರೋ ಅನಾಗರಿಕ ಕೈಲಿ, ಯಾರೋ ಒಬ್ಬ ತುಂಬ ಟೂ ಮಚ್ ಆಗಿ ತಿಳ್ಕೊಂಡಿರ್ತಕ್ಕಂಥ ಕೈಲಿ ದೇಶನ ರಾಜ್ಯನ ಕೊಡೋಕ್ಕಾಗಲ್ಲ. ಅದಕ್ಕೊಂದು ಸಂಘಟನೆ ಬೇಕು, ಸಂಘಟನೆ ಸುತ್ತಮುತ್ತಲ ಜನಗಳು ಬೇಕು. ಆ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಇರಬೇಕು. ದೆನ್ ಸಾವು ನೋವು ಕಷ್ಟ ಎಲ್ಲ ಗೊತ್ತಿರಬೇಕಲ್ವಾ ಅಂತ ಒಬ್ಬ ವ್ಯಕ್ತಿಗೆ ನಾವು ಆಯ್ಕೆ ಮಾಡಬೇಕಾಗಿದೆ ಸ್ನೇಹಿತರೆ. ಅಂತೂ ನನ್ನನ್ನು ಪರ್ಟಿಕ್ಯುಲರಾಗಿ ಕೇಳಿದ್ರೆ ಕನ್ನಡದಲ್ಲಿ ಆಯಿತು ಇಷ್ಟೆಲ್ಲ ಮಾತಾಡೋದಲ್ಲ ಸರ್, ಕರ್ನಾಟಕದಲ್ಲಿ ಈ ರೀತಿಯ ತಮಿಳುನಾಡಿನ ರೀತಿ ಒಬ್ಬ ವಿಜಯ ಸಾಧಿಸ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ನೀವು ಹೇಳಿ ಅಂತಂದರೆ ನಥಿಂಗ್. ಸಿನಿಮಾ ತಮಿಳುನಾಡಿನ ಮನಸ್ಥಿತಿನೇ ಬೇರೆ, ಕರ್ನಾಟಕದ ಮನಸ್ಥಿತಿನೇ ಬೇರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳನ್ನು ಬದಲಾಯಿಸೋದು ಹೋಗಲಿ, ಮತದಾರನ ಬದಲಾಯಿಸಬೇಕು ಅಂತಂದರೆ ತುಂಬ ಸ್ಟ್ರಗಲ್ ಮಾಡಬೇಕು. ಸೊ ಆ ರೀತಿಯ ಒಂದು ಸೂಚನೆ ಅವ್ರಿಗೆ ಕಾಣಿಸ್ತಾ ಇಲ್ಲ. ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೂ ಕೂಡ ಚುನಾವಣೆ ಅಂತ ಬಂದಾಗ ಅದು ಯಾವುದೂ ವರ್ಕ್ ಆಗಲ್ಲ. ಇಲ್ಲಿಯ ಮಣ್ಣಿನ ಗುಣನೇ ಬೇರೆ. ನಾವು ಇರೋದ್ರಲ್ಲಿ ರಾಜಕಾರಣಿಗಳನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವ್ರನ್ನ ಆಯ್ಕೆ ಮಾಡಿ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿ ಒಂದು ನೆಮ್ಮದಿ ಜೀವನ ನಡೆಸೋಣ ಅಂತ ಹೇಳ್ತಾ, ಯಾವುದೇ ಪಕ್ಷದ ಪರ ಅಲ್ಲ, ಯಾವುದೇ ಸರ್ಕಾರದ ಪರ ಅಲ್ಲ, ನಾವು ಅದು ವಿರುದ್ಧನೂ ಅಲ್ಲ, ಯಾವ ಸರ್ಕಾರನೂ ಯಾವ ಪಕ್ಷದ ಪರನೂ ಅಲ್ಲ, ವಿರುದ್ಧನೂ ಅಲ್ಲ. ಒಂದು ಸ್ವಸ್ಥ ಸಮಾಜಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ರಿಯಲ್ ಸ್ಟಾರ್ ಉಪೇಂದ್ರ ಅನ್ನೋರು ಚಿತ್ರಕ್ಕೆ ಅಷ್ಟೇ ಸೀಮಿತವಾಗಿರಲಿ. ಯಾಕಂದರೆ ಕನ್ಫ್ಯೂಸ್ ಮಾಡತಕ್ಕಂಥ ಮನಸ್ಥಿತಿ ಸಮಾಜಕ್ಕೆಲ್ಲ ಬಂದರೆ ಸಮಾಜನ ಕನ್ಫ್ಯೂಸ್ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯ ಹಾಳಾಗ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಅಂತ ಹೇಳ್ತಾ,
ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ನಿಮ್ಮ ಹಾಸನ್ ವೆಂಕಟೇಶ್. ಎಲ್ಲರಿಗೂ ನಮಸ್ಕಾರ.